ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಟ್ರೈನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ಇದು ಶಿವು ಅವರು ವಿಡಿಯೋ ಮಾಡಿರೋದು. ಟ್ರೈನ್ ಒಳಗಡೆ ಯಾವ ರೀತಿ ಎಲ್ಲ ಒಂದು ಅನುಕೂಲ ಇರುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿರುತ್ತೆ. ಸೊ ಅವರೇ ಕೂಡ ವಾಯ್ಸ್ ಮಾಡಿ ಕಳಿಸಿದ್ದಾರೆ. ಸೊ ಎಲ್ಲಿಗೆ ಹೊರಟಿದ್ದಾರೆ ಏನು ಅನ್ನೋದೆಲ್ಲ ಇವತ್ತಿನ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ಶಿವು ಅಣ್ಣ ವಿಡಿಯೋ ಮಾಡೋದೆಲ್ಲ ಮಾಡ್ತಿದ್ರಲ್ಲ ಮೊದಲು, ಅದನ್ನೆಲ್ಲ ನಿಮ್ಮ ವಿಡಿಯೋದಲ್ಲಿ ಆ್ಯಡ್ ಮಾಡಿ ಅಂತ. ಇತ್ತೀಚೆಗಂತೂ ಅವ್ರು ನನಗೆ ಯಾವುದೇ ವಿಡಿಯೋ ಕಳಿಸಿರಲಿಲ್ಲ. ಯಾಕಂದರೆ ನನ್ನ ವಿಡಿಯೋಗಳು ನೋಡೋದೇ ಅವ್ರಿಗೆ ಕಡಿಮೆ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡಿದರು. ಅದಕ್ಕೋಸ್ಕರ ಅವ್ರದ್ದೇ ವಾಯ್ಸ್ ಇರೋವಂಥ ವಿಡಿಯೋನ ಹಾಕ್ತಾಯಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ವಾಯ್ಸ್ ಇಲ್ಲ. ಸೊ ಹಾಗಾಗಿ ನಾನು ವಾಯ್ಸ್ ಅವ್ರಿಗೆ ಕೊಡ್ತಾಯಿದ್ದೀನಿ. ಅವರು ಯೂನಿಟಿಂದ ಹೊರಡ ತಕ್ಷಣವೇ ಒಂದು ದೇವ್ರ ದರ್ಶನ ಮಾಡಿಕೊಂಡು ಹೊರಟಿದ್ದಾರೆ. ಸೊ ಇವಾಗ ನೋಡ್ತಾ ಇರ್ಬೋದು ಟ್ರೈನ್ ಬರ್ತಾ ಇದೆ, ಎಷ್ಟು ಸೂಪರಾಗಿದೆ ಅಂತ. ಅವರಿವಾಗ NGPಯಿಂದ ಈ ಟ್ರೈನ್ನ ಹತ್ತುತ್ತಾ ಇರೋದು. ಅದಕ್ಕಿಂತ ಮೊದಲು ಬೇರೆ ಟ್ರೈನಲ್ಲಿ ಬಂದಿದ್ರು. ಇವಾಗ ನಾರ್ಮಲ್ ನಾವೆಲ್ಲ ಓಡಾಡ್ತೀವಲ್ಲ, ಸೊ ಆ ಟ್ರೈನು. ಸೊ ಇದು ಇವಾಗ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಟ್ರೈನ್ ಇದರಿಂದ ಟಿಕೆಟ್ ಬುಕ್ ಆಗಿತ್ತು ಅವ್ರಿಗೆ. ಸೊ ಅವರಿಗೆ ಇದು ಫ್ರೀ ಇತ್ತು. ನಮಗೆಲ್ಲ ಹೋಗೋದಂದರೆ ಚಾರ್ಜಸ್ ಇರುತ್ತೆ ಅನ್ಕೋತೀನಿ ನಾನು. ಬಟ್ ಊಟ ಎಲ್ಲದನ್ನು ನಾವು ಏನು ಟಿಕೆಟ್ ಬುಕ್ ಮಾಡ್ತೀವಿ ಅದನ್ನೆಲ್ಲ ಆವಾಗಲೇ ಮಾಡಬೇಕಂತೆ. ಸೊ ಅದ್ರದ್ದು ಚಾರ್ಜಸ್ಸು ಸೇರಿ ಕಟ್ಟಾಗುತ್ತೆ ಅಂತ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ಅವರು. ನಾವೇನಾದ್ರೂ ವಂದೇ ಭಾರತ್ ಟ್ರೈನ್ದು ಟಿಕೆಟ್ ಬುಕ್ ಮಾಡಬೇಕಂದ್ರೆ ಆನ್ಲೈನಲ್ಲೆಲ್ಲ ಫುಡ್ ಚಾರ್ಜಸ್ ಎಲ್ಲ ಏನಿದೆ ಅದೆಲ್ಲ ಕಟ್ಟಾಗುತ್ತಂತೆ. ಸೊ ಅದನ್ನು ಸೇರಿನೇ ನಾವು ಟಿಕೆಟ್ ಮಾಡಬೇಕಂತೆ. ಸೊ ನನಗೂ ಗೊತ್ತಿಲ್ಲ, ಯಾಕಂದರೆ ನಾನಂತೂ ಯಾವತ್ತೂ ಈ ಟ್ರೈನಲ್ಲೂ ಎಲ್ಲೂ ಹೋಗಿಲ್ಲ. ಸೊ ಅದ್ರ ಬಗ್ಗೆ ನನಗೆ ಅಷ್ಟೊಂದೇನು ಇನ್ಫಾರ್ಮೇಷನ್ ಗೊತ್ತಿಲ್ಲ. ನೋಡೋಣ ಒಳಗಡೆ ಎಲ್ಲ ಯಾವ ರೀತಿ ಇದೆ ಅಂತ. ಫೈನಲಿ ಟ್ರೈನ್ ಬಂತು. ಸೊ ಇವ್ರುಗಳಿಗಂದರೆ ಫ್ರೀ ಟಿಕೆಟ್ ಇರುತ್ತೆ, ಅಂದರೆ ಗೌರ್ಮೆಂಟಿಂದ ಉಚಿತವಾಗಿರುತ್ತೆ. ಇವಾಗ ಒಳಗಡೆ ಹೋಗ್ತಾ ಇದ್ದಾರೆ, ನೋಡೋಣ ಬನ್ನಿ. ವಂದೇ ಭಾರತ್ ಎಕ್ಸ್‌ಪ್ರೆಸ್ NGPಯಿಂದ ಹಾವಡಾಗೆ ಹೊಂಟಿದೆ, ನೋಡ್ತಿರ್ಬೋದು. ಅವ್ರಿಗೆ ಕ್ಯಾಮ್ರಾ ಮುಂದೆ ಮಾತಾಡ್ಲಿಕ್ಕೂ ಕೂಡ ಆಗ್ತಾಯಿಲ್ಲ, ನರ್ವಸ್ ಆಗ್ತಾ ಇದ್ದಾರೆ. ಯಾಕಂದರೆ ಸುತ್ತ ಜನ ಇದ್ದಾರಲ್ಲ, ಹಾಗಾಗಿ. ಸೊ ಅದ್ರ ಮೇಲೂ ಕೂಡ ಏನೇನೆಲ್ಲ ಇದೆ ಅನ್ನೋದೆಲ್ಲ ಸ್ವಲ್ಪ ವಿಡಿಯೋ ಮಾಡಿದ್ದಾರೆ. ಅವ್ರಿಗೆ ಊಟಕ್ಕೆ ಏನೆಲ್ಲ ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಸೊ ಅದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡಿದ್ದಾರೆ. ಅದು ಸೇಮ್ ಫ್ಲೈಟಲ್ಲಿ ಏನು ಸಿಸ್ಟಮ್ ಇದೆ ಅದೇ ಥರ ಇದೆ. ಸೀಟ್ಗಳೆಲ್ಲ ನೋಡ್ತಿರ್ಬೋದು, ಫ್ಲೈಟಲ್ಲೂ ಕೂಡ ಸೇಮ್ ಇದೇ ಥರನೇ ಇರುತ್ತೆ. ಸೊ ನನಗೆ ಇದು ನೋಡಿದ ತಕ್ಷಣವೇ ಫ್ಲೈಟಲ್ಲಿ ಬರ್ತಾಯಿದ್ದೀರಾ ಅಂತ ಕೇಳಿದೆ. ಆಮೇಲೆ ಅವರು ತೋರಿಸಿದ ಮೇಲೇ ಗೊತ್ತಾಗಿದ್ದು ಟ್ರೈನ್ ಅದು ಅಂತ. ನಾನು ಒಂದು ಸಲನೂ ಹೋಗಿಲ್ವಲ್ಲ ಈ ಟ್ರೈನಲ್ಲಿ, ನಂಗೆ ಹಂಗಾಗಿ ಗೊತ್ತಿಲ್ಲ. ಈ ಟ್ರೈನು ಅಂತಲ್ಲ, ನಾನು ಯಾವ ಟ್ರೈನಲ್ಲಾದ್ರೂ ಅಷ್ಟೇ ಓಡಾಡಿರೋದೇ ತುಂಬ ಕಡಿಮೆ. ಸೊ ಈ ಥರ ಪ್ರೆಸ್ ಮಾಡಿದ್ರೆ ಇದು ಡೋರು ಓಪನ್ ಆಗುತ್ತೆ, ಬೇರೆ ಒಂದು ಬೋಗಿಗೆ ಹೋಗಲಿಕ್ಕೆ ಓಪನ್ ಆಗುತ್ತೆ. ಸೊ ಅವ್ರು ವಾಯ್ಸ್ ಕೊಟ್ಟಿಲ್ಲ, ಸ್ವಲ್ಪ ಮಾತ್ರ ಕೊಟ್ಟಿದ್ದಾರೆ ಪಾಪ. ಮತ್ತು ಇದು ಒಳಗಡೆ ಎಲ್ಲ ತಿಂಡಿಗಳೆಲ್ಲ ಮಾರ್ತಾರಲ್ಲ, ಸೊ ಅದ್ರದ್ದೊಂದು ಕಂಫರ್ಟ್ ಅನ್ಕೋತೀನಿ ಇದು. ಸೊ ಎಷ್ಟು ಸೀಟುಗಳಿದೆ ಎಲ್ಲ ಬುಕ್ಕಿಂಗ್ ಮಾಡಿರೋದೇ ಇದೆ ಇದರಲ್ಲಿ. ನಮಗೆ ಒಂಥರ ಮೆಟ್ರೋ ಥರ ಫೀಲ್ ಆಗ್ತಾಯಿದೆ ನನಗೆ. ಈ ಟ್ರೈನ್ ನೋಡಿದ ತಕ್ಷಣವೇ ಮೆಟ್ರೋ ಥರ ಫೀಲ್ ಆಗ್ತಾಯಿದೆ. ಮತ್ತು ಲಗೇಜ್ ಇಟ್ಕೊಳ್ಳೋಕ್ಕೆಲ್ಲ ಮೇಲ್ಗಡೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ದೂರದಿಂದ ನೋಡಿದ್ರೆ ಸೇಮ್ ಫ್ಲೈಟ್ ಥರನೇ ಕಾಣಿಸುತ್ತೆ. ಬಟ್ ಫ್ಲೈಟಲ್ಲಿ ನಾವು ಏನು ಲಗೇಜ್ ಇಡ್ತೀವಿ ಅದು ಯಾವುದೂ ಕಾಣಲ್ಲ. ಬಟ್ ಇದರಲ್ಲಿ ಸ್ವಲ್ಪ ಕಾಣಿಸುತ್ತೆ. ಫ್ಲೈಟಲ್ಲೂ ಸೇಮ್ ಇದೇ ಥರ ಡೆಸ್ಕ್ ಕೊಟ್ಟಿರ್ತಾರೆ. ಸೊ ಏನಾದರೂ ನಾವು ಇಟ್ಕೊಳ್ಳಿಕ್ಕೆ ಅಥವಾ ಲ್ಯಾಪ್ಟಾಪ್ ಇಟ್ಕೊಳ್ಳಿಕ್ಕೆ, ಮೊಬೈಲ್ ಇಟ್ಕೊಳ್ಳಿಕ್ಕೆ, ಏನಾದ್ರೂ ಇಟ್ಕೊಳ್ಳಿಕ್ಕೆ ಈ ಥರ ಒಂದು ಕೊಟ್ಟಿರ್ತಾರೆ. ಅದನ್ನು ನಾವು ಫ್ಲೈಟ್ ಇನ್ನೇನು ಲ್ಯಾಂಡ್ ಆಗುತ್ತಲ್ಲ ಆ ಟೈಮಲ್ಲಿ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಹೇಳ್ತಾರೆ. ಇನ್ನೊಂದು 15 ನಿಮಿಷ ಇದೆ ಅನ್ನಂಗೆ. ಸೊ ಇಲ್ಲೂ ಕೂಡ ಅದೇ ಸಿಸ್ಟಮ್ ಇದೆ. ಮತ್ತು ಇದು ಕಾಲು ಇಟ್ಕೊಳ್ಳಿಕ್ಕೆ ಒಂದು ಸ್ಪೇಸು, ಮತ್ತು ನೀರು ಕ್ಯಾನೆಲ್ಲ ಇಟ್ಕೊಳ್ಳಿಕ್ಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಸ್ಲೀಪಿಂಗ್ ಇಲ್ಲ, ಕುತ್ಕೊಂಡೇ ಹೋಗ್ಬೇಕಂತೆ. ಸ್ವಲ್ಪ ಬೋರಿಂಗ್ ಅಂತ ಹೇಳ್ತಾ ಇದ್ರು. ಟ್ರೈನ್ ಇವಾಗ ನ್ಯೂ ಜಲಪಾಯಿಗುಡಿಯಿಂದ ಹೊರಟಾಗಿದೆ, ನೋಡ್ತಿರ್ಬೋದು. ಇದು ಗ್ಲಾಸ್ ಇರುತ್ತೆ,
ಬಟ್ ಹೊರಗಡೆ ವಿಷನ್ ಯಾವ ರೀತಿ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ನೋಡಿ. ಇನ್ನು ಈ ಜರ್ನಿಲಿ ಏನೇನಾಗುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಯಾವ ಥರ ಫೀಲ್ ಆಗ್ತಿದೆ ಅಂದರೆ ಫ್ಲೈಟಲ್ಲಿ ಹೋಗೋ ಥರನೇ ಫೀಲ್ ಆಗ್ತಿದೆ. ಬಟ್ ಇದು ಜಮೀನ್ ಮೇಲೆ ಹೋಗೋ ಫ್ಲೈಟ್ ಅನ್ಕೋಬಹುದು ನಾವು. ಟ್ರೈನ್ ಹೊರಡ ತಕ್ಷಣವೇ ಎಲ್ರಿಗೂ ನ್ಯೂಸ್ ಪೇಪರ್ ಕೊಡ್ತಾರಂತೆ. ಯಾರಿಗೆ ಓದೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅವರೆಲ್ಲರೂ ನ್ಯೂಸ್ ಪೇಪರ್ ತೊಗೋಬೋದಂತೆ. ಬಂದ ತಕ್ಷಣವೇ ಒಂದು ವಾಟರ್ ಬಾಟಲ್ ಕೂಡ ಕೊಟ್ಟಿರ್ತಾರೆ. ಇದು ಟ್ರೇ ಮೇಲಿರೋ ಕವರ್ ಇದು. Next station is Barsoi Junction. ಇವಾಗ ಟ್ರೈನಲ್ಲಿ ಸ್ನ್ಯಾಕ್ಸ್ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ಒಂದು ಹ್ಯಾಂಡ್ ಸ್ಯಾನಿಟೈಸರ್ ಕೊಟ್ಟಿದ್ದಾರೆ. ಯಾಕಂದರೆ ಇವಾಗ ಮತ್ತೆ ಕೊರೋನಾ ಶುರುವಾಗಿರೋದ್ರಿಂದ ಹ್ಯಾಂಡ್ ಸ್ಯಾನಿಟೈಸರ್ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಆಮೇಲೆ ಒಂದು ಟೊಮೆಟೊ ಕೆಚಪ್ ಇದೆ, ಮೈಲೆನ್, ಓಕೆನಾ. ಅದೇ ರೀತಿ ಇಲ್ಲೊಂದು ಬೇಕಾಜಿ ಚೋಡಾ ಕೊಟ್ಟಿದ್ದಾರೆ. ಇದು ಟೀ ಕೆಟ್ಟು. ಹಾಗೆ ಇದರಲ್ಲಿ ಏನಿದೆಪ್ಪ, ನೋಡೋಣ ಏನಿದೆ ಅಂತ ಗೊತ್ತಾಗುತ್ತೆ. ಕಚೋಡಿ ಅನ್ಸ್ಕೊತೀನಿ, ಕಚೋಡಿ ಇದೆ. ಆಮೇಲೆ ಒಂದು ಪೀನಟ್ಸ್ ಚಿಕ್ಕಿ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ಒಂದು ಕಪ್ಪಲ್ಲಿ ಬಿಸಿನೀರು. ಸೊ ಇದನ್ನು ಎಲ್ಲ ಸೇರಿಸ್ಬಿಟ್ಟು ಟೀ ಮಾಡ್ಕೋಬೇಕು ನಾವು ಇವಾಗ, ರೆಡಿಮೇಡ್ ಟೀ. ನೋಡೋಣ ಬನ್ನಿ. ಈಗ 2 ನಿಮಿಷ ಹಾಕಿಬಿಡ್ಬೇಕು ಇದನ್ನ. ಸೊ ಇವಾಗ ಟೀ ರೆಡಿಯಾಗಿದೆ, ನೋಡ್ತಿರ್ಬೋದು. ಅವ್ರು ಕೊಟ್ಟಿದ್ದು ಬರೀ ಒಂದು ಗ್ಲಾಸ್ ವಾಟರ್ ಕೊಟ್ಟಿದ್ರು ಅಷ್ಟೇ. ಆಮೇಲೆ ಟೀ ಬ್ಯಾಗು, ಮಿಲ್ಕ್ ಪೌಡ್ರ್, ಇದು ಸಕ್ಕರೆ, ಶುಗರ್. ಕಚೋಡಿ. फ्रेश असते ना त्याच्यामध्ये वास फ्रेश असलेलं पल्प वगैरे मारला ही उतरली आणि चालली थांबली चालली गळा पडले
ಇದು ಅವರಿಗೆ ಊಟಕ್ಕೆ ಕೊಟ್ಟಿರೋದು. ಸೊ ಏನೇನಿದೆ ಅಂತ ಅವ್ರು ಏನೂ ಹೇಳಿಲ್ಲ. ಸೊ ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬಟ್ ಊಟ ಮಾಡಿಕೊಂಡು ಅವರು ನೆಕ್ಸ್ಟ್ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಅವರು ಟ್ರೈನ್ ಹೇಳಿದ್ರು. ಸೊ ಅವರು ಹೋಗ್ಬೇಕಾಗಿರೋ ಅಂಥ ಜಾಗಕ್ಕೆ ರೀಚ್ ಆಗಿದ್ದಾರೆ. ಊಟ ಎಲ್ಲದನ್ನು ನಾವು ಏನು ಟಿಕೆಟ್ ಮಾಡ್ತೀವಿ ಆವಾಗಲೇ ಅದು ಅಮೌಂಟು ಕಟ್ ಆಗಿರುತ್ತಂತೆ. ಸೊ ಅಲ್ಲಿ ಏನೆಲ್ಲ ಕೊಡ್ತಾರೆ ಅದೆಲ್ಲ ನಮ್ಮ ಅಮೌಂಟಲ್ಲೇ ಕಟ್ ಆಗಿರುತ್ತೆ. ಸೊ ಅಲ್ಲೇನು ಫ್ರೀ ಅಂತ ಏನಿಲ್ಲ, ಬಟ್ ಅಮೌಂಟ್ ಚಾರ್ಜಸ್ ತೊಗೊಂಡೇ ತೊಗೋತಾರೆ. ಸೊ ಆಚೆಯಿಂದ ನೋಡಿ ಫ್ಲೈಟ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ವಿಡಿಯೋ ಇತ್ತು, ಬಟ್ ಅದರಲ್ಲಿ ವಾಯ್ಸ್ ಏನೂ ಕೊಟ್ಟಿಲ್ಲ. ನಾನೇ ಅವ್ರು ಮಾಡಿರೋ ವಿಡಿಯೋಕ್ಕೆ ನಾನು ವಾಯ್ಸ್ ಕೊಟ್ಟರೆ ಅಷ್ಟು ಚೆನ್ನಾಗಿಲ್ಲ ಅಂತ ನಾನು ಆ್ಯಡ್ ಮಾಡಿಲ್ಲ. ಅದು ತುಂಬ ಚೆನ್ನಾಗಿತ್ತು. ಸೊ ಅವರು ಇಳಿದು ಅಲ್ಲಿಂದ ಅವರು ಎಲ್ಲಿಗೆ ಹೊರಟಿದ್ರು ಅಲ್ಲಿಗೆ ಹೊರಟಿದ್ದಾರೆ. ನೋಡೋಣ ನೆಕ್ಸ್ಟ್ ವಿಡಿಯೋ ಯಾವ್ದು ಕಳಿಸ್ತಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋ ಅಷ್ಟೇ. ತುಂಬ ಚೆನ್ನಾಗಿ ಕೇಳ್ತಿದ್ರಲ್ಲ ಶಿವಣ್ಣ ವಿಡಿಯೋ ಮಾಡಿದರೆ ಹಾಕಿ ಅಂತ. ಸೊ ಇವತ್ತು ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.